ಪಟ್ಟಣದ ಲಿಂಗಾಪುರ ಗ್ರಾಮದಲ್ಲಿ 5 ದಿನಗಳ ಕಾಲ ಹಲವು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆದು ನೂತನ ಶಿಲಾಮಯ ದೇವಸ್ಥಾನವು ಇಂದು ಲೋಕಾರ್ಪಣೆಗೊಂಡಿದೆ. 100 ವರ್ಷಗಳಿಂದ ತಮಗೆ ಬರುತ್ತಿದ್ದ ಸಂಕಷ್ಟಗಳನ್ನು ನಿವಾರಿಸಿಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲು ನಂಬಿಕೊಂಡು ಬಂದ ಭಕ್ತ ಕುಟುಂಬದ ಆರಾಧ್ಯ ದೈವ ಕೋಟೆದ ಬಬ್ಬುಸ್ವಾಮಿ, ಚಾಮುಂಡೇಶ್ವರಿ ಹಾಗೂ ಪರಿವಾರ ದೈವಗಳು ಇದ್ದ ದೈವಸ್ಥಾನವು ಶಿಥಿಲಾವಸ್ಥೆಯಿಂದ ಕೂಡಿದ ಕಾರಣ ದೈವ ಭಕ್ತ ಕುಟುಂಬಸ್ಥರು ಪ್ರಶ್ನಾ ಚಿಂತನೆ ಮುಖಾಂತರ ನೂತನ ದೈವಗುಡಿ ನಿರ್ಮಿಸಬೇಕೆಂಬ ನಿರ್ಣಯದೊಂದಿಗೆ ಸಹಸ್ರಾರು ದೈವ ಭಕ್ತರ ತನು ಮನ ಧನ ಸಹಾಯದೊಂದಿಗೆ ಸುಮಾರು 1 ಕೋಟಿಗೂ ಮೀರಿದ ವೆಚ್ಚದಲ್ಲಿ ನೂತನ ಶಿಲಾಮಯ ದೈವಸ್ಥಾನ ನಿರ್ಮಿಸಿ ದೇವರ ಪುನರ್ ಪ್ರತಿಷ್ಠಾಪನಾ ಮೂಲಕ ಲೋಕಾರ್ಪಣೆ ಮಾಡುವ ಮೂಲಕ ಆಡಳಿತ ಮಂಡಳಿ ಹಾಗೂ ಉತ್ಸವ ಸಮಿತಿಯ ಪದಾಧಿಕಾರಿಗಳ ಜೊತೆ ಗ್ರಾಮದ ದಿನೇಶ್ ಶೆಟ್ಟಿ ಮಹತ್ತರವಾದ ಪಾತ್ರ ವಹಿಸುವ ಮೂಲಕ ಎಲ್ಲರ ಅಭಿನಂದನೆಗೆ ಪಾತ್ರರಾಗಿದ್ದಾರೆ ಎಂದು ಗ್ರಾಮದ ಕೃಷ್ಣಪ್ಪ ಪೂಜಾರಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಶಿಲಾಮಯ ದೈವಸ್ಥಾನದ ಆಲಯವನ್ನ ಶಿಲ್ಪಿಗಳಿಂದ ಸ್ವೀಕರಿಸಿ ಪಂಚಗವ್ಯ ಶುದ್ಧಿಯ ಮೂಲಕ ದಿಕ್ಪಾಲಕ ಬಲಿಯೊಂದಿಗೆ ವಾಸ್ತು ಪೂಜೆ ಸಲ್ಲಿಸಿ ಮುಂದಿನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಗಣಹೋಮ ನೆರವೇರಿಸಿ ಗ್ರಾಮದಲ್ಲಿ ಆರಾಧಿಸಿಕೊಂಡು ಬಂದ ದೈವಗಳ ಪುನರ್ ಪ್ರತಿಷ್ಠೆ ನವಕ ಪ್ರಧಾನ ಕಲಾಭಿಷೇಕವನ್ನ ನಡೆಸಲಾಯಿತು. ನಂತರ ಕಂಬೆರ್ಲು ಕಲದಲ್ಲಿ ಚಾಮುಂಡಿ ರಾಹು ಹಾಗೂ ಕೋದರ್ಬು ದೈವಗಳ ದರ್ಶನ ಸೇವೆ ಜರುಗಿತು. ಬಳಿಕ ಗಜಕಂಬ ಸ್ಥಾಪಿಸಿ ಕೋಡಿ ಏರಿಸುವ ಮೂಲಕ ನೇಮೋತ್ಸವಕ್ಕೆ ಚಾಲನೆ ನೀಡಿ ಕೋಟದೆ ಬಬ್ಬುಸ್ವಾಮಿ, ತನ್ನಿಮಾನಿಗ, ಚಾಮುಂಡಿ ರಾಹು ಹಾಗೂ ಜುಮಾದಿ ಬಂಟ ದೈವಗಳ ನೇಮೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಇನ್ನು ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೊರ ರಾಜ್ಯ ಸೇರಿದಂತೆ ವಿವಿಧೆಡೆಯಿಂದ ಆಗಮಿಸಿದ ಸಾವಿರಾರು ದೈವ ಭಕ್ತರು, ಗ್ರಾಮಸ್ಥರು, ರಾಜಕೀಯ ಮುಖಂಡರು, ಸಂಘ ಸಂಸ್ಥೆಗಳು ಸೇರಿದಂತೆ ಇನ್ನಿತರರು ತನುಮನ ಧನ ಸಹಾಯದೊಂದಿಗೆ ದೈವ ಕೃಪೆಗೆ ಪಾತ್ರರಾಗಿದ್ದಾರೆ. ಉತ್ಸವ ಸಮಿತಿಯ ಖಜಾನ್ಸಿ ಸತೀಶ್ ಶೆಟ್ಟಿ ತಿಳಿಸಿದರು. ರಾತ್ರಿ ಬಲಿ ಪೂಜೆ ಶುರುವಾಗಿ 8ನೇ ತಾರೀಕಿಗೆ ದೇವಸ್ಥಾನ ಲೋಕಾರ್ಪಣೆ ಆಯಿತು. ಅದಕ್ಕೆ ಗಣ್ಯಾತ ಗಣ್ಯರು ಅವರ ಸಹಕಾರ ತುಂಬ ಕೊಟ್ಟಿದ್ದಾರೆ, ತನು ಮನ ಧನ. ಅದರ ಜೊತೆಗೆ ಮಹಾರಾಷ್ಟ್ರದಿಂದ ಭಾರಿ ನಮಗೆ ಅದಕ್ಕೆ ಸಹಕಾರ ಬಂದಿದೆ. ಅದರ ಜೊತೆ ತಮಿಳುನಾಡಿನಿಂದ ಬಂದಿದೆ, ಹೊರ ರಾಜ್ಯದಿಂದನೂ ಬಂದಿದೆ. ಹಾಗೆ ನಮ್ಮ ಲಿಂಗಾಪುರ, ಅರಳಿ ಹೋಬಳಿ, ಬೇಲೂರು ತಾಲೂಕು, ಹಾಸನ ಜಿಲ್ಲೆ ಎಲ್ಲರೂ ಸಹ ಇದಕ್ಕೆ ತನು ಮನ ಧನ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಎಲ್ಲರ ದೇವಸ್ಥಾನ ಪರವಾಗಿ ಧನ್ಯವಾದ ಅರ್ಪಿಸ್ತೇವೆ. ಹಾಗೆಯೇ 9ನೇ ತಾರೀಕಿಗೆ ನಾವು ಒಂದು ವರ್ಷಾಂಪ್ರತಿ ನಡೆದುಕೊಂಡು ಬಂದಂಥ ಹರಕೆ ಅದನ್ನು ಮಾಡಿದ್ದು. ಅದರ ನಂತರ 10ನೇ ತಾರೀಕಿಗೆ ರಾತ್ರಿ ಕೋರ್ದಪ್ಪು ಹಾಗೂ ತನ್ನಿಮಾನಿಗೆ ದೇವರ ನೇಮೋತ್ಸವ. ಹಾಗೆಯೇ 7ರಿಂದ 12ನೇ ತಾರೀಕು ತನಕ ಬಂದಂಥ ಎಲ್ಲ ಭಕ್ತರಿಗೂ ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ಅನ್ನ ಸಂತರ್ಪಣೆಯನ್ನು ಎಲ್ಲರಿಗೂ ಮಾಡಿಕೊಂಡಿದ್ದೇವೆ. ಅದೆಲ್ಲ ಸಹಕಾರ ಊರಿನ ಜನರ ಕರಸೇವಕರ ಒಂದು ಶ್ರಮ ಅಂತ ಹೇಳ್ಬೋದು ನಾವು. ಹಾಗೆಯೇ ಇನ್ನೊಂದು ಮಾತು ಏನಂದರೆ,
ಅವತ್ತು 11ನೇ ತಾರೀಕಿಗೆ ಮಧ್ಯಾಹ್ನ 2:30 ಶ್ರೀ ಚಾಮುಂಡೇಶ್ವರಿ ಹಾಗೆ ರಾವು ಗುಳಿಗೆಯವರ ನೇಮೋತ್ಸವ ಆಯಿತು. ನಮ್ಮ ಅಂದಾಜು 2 ದಿನದಲ್ಲಿ 6ರಿಂದ 7 ಸಾವಿರ ಜನ ಭಕ್ತರು ಅಲ್ಲಿಗೆ ಬಂದಿದ್ದರು. ಅದಕ್ಕೆ ಬರೋಕ್ಕೆ ಕಾರಣ ಅಂದರೆ ನಮ್ಮ ಹಿಂದೂ ಕಾರ್ಯಕರ್ತರು. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.